ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಸೌಮ್ಯ ಕೆ.ಸಿ, ಕನ್ನಡ ಸಹಾಯಕ ಪ್ರಾಧ್ಯಾಪಕರು. ವಿದ್ಯಾರ್ಥಿಗಳೇ, ಈ ದಿನ ಈ ಅವಧಿಯಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದ BCom ಮತ್ತು BBA 3ನೇ ಸೆಮಿಸ್ಟರ್ನ ಕನ್ನಡ ಭಾಷಾ ಪಠ್ಯದ ಕುರಿತು ಒಂದು ಸ್ಥೂಲ ನೋಟವನ್ನು ನೋಡೋಣ. ಈ ನುಡಿವಿಹಾರ 3 ಅಂತನ್ನುವ ಭಾಷಾ ಪಠ್ಯವನ್ನು ಇಡಲಾಗಿದೆ. ಈ ನುಡಿವಿಹಾರ 3 ಅನ್ನುವ ಈ ಪಠ್ಯದ ಒಳಗಡೆ 3 ಭಾಗಗಳನ್ನು ಪ್ರಮುಖವಾಗಿ ನೀಡಿದ್ದಾರೆ. ಇಲ್ಲಿ ಮೊದಲನೇ ಭಾಗ ಸಂವಹನ ಕೌಶಲಗಳು ಮತ್ತು ಸಂವಹನ ಕನ್ನಡ, ಎರಡನೇ ಭಾಗ ಮನೆ, ಮೂರನೆಯ ಭಾಗ ಬಹುತ್ವ. ಇಲ್ಲಿ ಈ 3 ಭಾಗಗಳು ಸಹ ಭಿನ್ನವಾದಂಥ ಪಠ್ಯಗಳನ್ನು ಒಳಗೊಂಡಿದೆ. ವಾಣಿಜ್ಯ ನಿಕಾಯ, ಕಲಾ ನಿಕಾಯ ಹಾಗೂ ವಿಜ್ಞಾನ ನಿಕಾಯದ ವಿದ್ಯಾರ್ಥಿಗಳು ಅವರು ಓದುವಂತಹ ಆ ಶಾಸ್ತ್ರಗಳ ಪದವಿಯ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬದಲಾವಣೆಗಳು ಇರುತ್ತೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಭಾಷಾ ಪಠ್ಯವು ಸಹ ತನ್ನದೇ ಆದಂಥ ಸ್ವಂತಿಕೆಯನ್ನು ಒಳಗೊಂಡಿದೆ. ಈ ನುಡಿವಿಹಾರ 3 ಪಠ್ಯದಲ್ಲಿ ಈ ದಿನ ಈ ಅವಧಿಯಲ್ಲಿ ನಾನು ಭಾಗ 1ರ ಸಂವಹನ ಮತ್ತು ವಾಣಿಜ್ಯ ಕನ್ನಡ ಈ ಭಾಗದಲ್ಲಿರುವಂಥ ಒಟ್ಟು ಪಠ್ಯಗಳ ಒಂದು ಸ್ಥೂಲ ನೋಟವನ್ನು ನಿಮ್ಮೆದುರುಗಡೆ ತರಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಈ ಪಠ್ಯಗಳನ್ನು ಓದೋದ್ರಿಂದ ಅಥವಾ ಈ ಅವಧಿಯಲ್ಲಿ ಈ ಕಲಿಕೆಯ ಉದ್ದೇಶಗಳು ಏನು ಅಂತ ಹೇಳಿ ಮೊದಲನೇದಾಗಿ ನೋಡೋಣ. ಈ ಪಠ್ಯಗಳನ್ನು ಇಲ್ಲಿ ಈ ಭಾಗದಲ್ಲಿ ಸಂವಹನ ಕೌಶಲಗಳು, ಸಂವಹನ ಕನ್ನಡ, ಮುಕ್ತ ಜ್ಞಾನದ ಸಾಧ್ಯತೆಗಳು ಪಠ್ಯದ ಕುರಿತು ಅರಿವು ಮೂಡಿಸೋದು ಮೊದಲನೆಯ ಉದ್ದೇಶ. ಎರಡನೆಯ ಉದ್ದೇಶ ವಾಣಿಜ್ಯ ಪತ್ರಗಳು ಪಠ್ಯದ ಕುರಿತು ತಿಳುವಳಿಕೆಯನ್ನು ಮೂಡಿಸುವುದು ಆಗಿದೆ. ಮೊದಲ ಭಾಗದಲ್ಲಿ ಸಂವಹನ ಮತ್ತು ವಾಣಿಜ್ಯ ಕನ್ನಡ ಅಂತ ಹೇಳಿ ಪಠ್ಯಗಳನ್ನು ಇಟ್ಟಿದ್ದಾರೆ. ಈ ಭಾಗದಲ್ಲಿ ಪ್ರಮುಖವಾಗಿ 3 ಪಠ್ಯಗಳು ಬರ್ತವೆ. ವಾಣಿಜ್ಯ ನಿಕಾಯದ ವಿದ್ಯಾರ್ಥಿಗಳು ಹಾಗೆಯೇ ಎಲ್ಲ ಪದವಿ ವಿದ್ಯಾರ್ಥಿಗಳು ಪದವಿ ಹಂತದಲ್ಲಿಯೇ ದುಡಿಮೆಯನ್ನು ಅವಲಂಬಿಸಿರ್ತಾರೆ. ಈ ವಾಣಿಜ್ಯ ನಿಕಾಯದ ವಿದ್ಯಾರ್ಥಿಗಳಿಗೆ ಈ ನಿಟ್ಟಿನಲ್ಲಿ ವ್ಯವಹಾರದಲ್ಲಿ ತೊಡಗಿಕೊಳ್ಳೋದಕ್ಕೆ ಒಂದಷ್ಟು ಅವಕಾಶಗಳು ಸಿಗಲಿ ಅಂತ ಹೇಳಿ ಈ ಭಾಗವನ್ನು ಸಂಯೋಜಿಸಿದ್ದಾರೆ. ಈ ಭಾಗದಲ್ಲಿ ಪ್ರಮುಖವಾಗಿ 3 ಪಠ್ಯಗಳು ಇದ್ದಾವೆ. ಮೊದಲನೆಯ ಪಠ್ಯ ಸಂವಹನ ಕೌಶಲಗಳು ಮತ್ತು ಸಂವಹನ ಕನ್ನಡ, ಎರಡನೆಯ ಪಠ್ಯ ಮಾಧ್ಯಮಗಳಲ್ಲಿ ಮುಕ್ತ ಜ್ಞಾನದ ಸಾಧ್ಯತೆಗಳು, ಮೂರನೆಯ ಪಠ್ಯ ವಾಣಿಜ್ಯ ಪತ್ರಗಳು ಅಂತ ಹೇಳಿ. ಇದರಲ್ಲಿ ಒಂದೊಂದನ್ನಾಗೆ ನಾವು ವಿಸ್ತರಿಸ್ತಾ ನೋಡ್ತಾ ಹೋಗೋಣ. ಮೊದಲ ಪಠ್ಯ ಸಂವಹನ ಕೌಶಲಗಳು ಮತ್ತು ಸಂವಹನ ಕನ್ನಡ ಅಂತನ್ನೋದು. ಸಂವಹನ ಅಂತನ್ನೋದು ಇವತ್ತು ನಮ್ಮೆಲ್ಲರಿಗೂ ಬೇಕೇ ಬೇಕು. ಯಾಕಂದರೆ ಮನುಷ್ಯ ಸಂಘಜೀವಿ. ನಾವು ಸಂವಹನವನ್ನು ಮಾಡದೆ ಇರೋದಕ್ಕೆ ತುಂಬ ಕಷ್ಟವಾಗುತ್ತೆ. ಇಲ್ಲಿ ಸಂವಹನದ ಸಾಧನ ಯಾವುದು ಅಂತಂದರೆ ಭಾಷೆ. ಇವತ್ತು ಭಾಷೆ ಅಂತನ್ನೋದು ಕೇವಲ ನಮ್ಮ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸೋದಕ್ಕೆ, ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ಮಾತ್ರ ಸಹಾಯ ಆಗಲ್ಲ. ಇದು ವ್ಯಾಪಾರ ವಾಣಿಜ್ಯ ವ್ಯವಹಾರದ ಸಾಧನ ಸಹ ಹೌದು. ಭಾಷೆ ಇಲ್ಲ ಅಂತಂದರೆ ನಾವು ಗಾಢವಾದಂಥ ಅಂಧಕಾರದಲ್ಲಿ ಇಡೀ ಜಗತ್ತು ಮುಳುಗಿರ್ತಿತ್ತು ಅಂತ ಹೇಳಿ ವಿದ್ವಾಂಸರುಗಳು ಹೇಳ್ತಾರೆ. ಭಾಷೆ ಅಂತನ್ನೋದೇ ಹೊಸದನ್ನು ಹೊಳೆಯಿಸೋದು, ಅದಕ್ಕೆ ಆ ಶಕ್ತಿ ಇದೆ. ಈ ಶಕ್ತಿ ನಾವು ಸಂವಹನದಲ್ಲಿ ಬಳಸ್ಕೊಂಡ್ರೆ ಸಮರ್ಥವಾಗಿ ನಮ್ಮ ವ್ಯಾಪಾರ ವ್ಯವಹಾರ ಹಾಗೆ ಭಾವನೆಗಳನ್ನು ಅಭಿವ್ಯಕ್ತಿಪಡಿಸೋದಕ್ಕೆ ಸಾಧ್ಯ ಆಗತ್ತೆ. ಇವತ್ತು ಕನ್ನಡ ಅಂತಂದರೆ ಕೇವಲ ಇದು ರಾಜ್ಯ ಭಾಷೆ, ನಮ್ಮ ಕನ್ನಡಿಗರ ಮಾತೃಭಾಷೆ ಮಾತ್ರ ಅಲ್ಲ. ಅನೇಕ ಕ್ಷೇತ್ರಗಳಲ್ಲಿ ವಿಪುಲವಾದಂಥ ಅವಕಾಶಗಳನ್ನು ಕನ್ನಡ ಭಾಷೆಯಿಂದ ಸಾಧ್ಯ ಆಗತ್ತೆ. ಈ ಭಾಷೆ ಅನ್ನ ಕೊಡುವ ಭಾಷೆ ಆಗಬೇಕು, ಒಂದಷ್ಟು ಉದ್ಯೋಗವನ್ನು ಸೃಷ್ಟಿಸಬೇಕು ಅಂತನ್ನುವ ಉದ್ದೇಶ ಸಹ ಈ ಪಠ್ಯಗಳ ಹಿಂದೆ ಇದೆ. ಮೊದಲನೆಯ ಪಠ್ಯ ಸಂವಹನ ಕೌಶಲಗಳು ಮತ್ತು ಸಂವಹನ ಕನ್ನಡ ಅಂತ ಹೇಳಿ. ಹಾಗಾದರೆ ಯಾಕೆ ಬೇಕು ಈ ಸಂವಹನ ಕೌಶಲಗಳು? ನಮ್ಗೆ ಯಾಕೆ ಬೇಕು ಅಂತಂದರೆ, ನಾವು ಮಾತಾಡ್ತೀವಿ ದಿನನಿತ್ಯದ ನಮ್ಮ ವ್ಯವಹಾರದ ಒಳಗಡೆ ಮಾತು ಸಹಜವಾಗಿ ಇದೆ. ಆದರೆ ಆ ಮಾತು ಅಥವಾ ಸಂವಹನ ಏನಾಗಬೇಕು? ಸಮರ್ಥವಾಗಿ ಇರಬೇಕು. ತುಂಬ
ಶಕ್ತಿಯುತವಾಗಿ ಮಾತುಗಳನ್ನು ನಾವು ಬಳಸ್ತಾ ಹೋಗಬೇಕು. ಇವತ್ತು ಬೇರೆ ಬೇರೆ ಶಾಖೆಗಳಲ್ಲಿ, ಜ್ಞಾನ ಶಾಖೆಗಳಲ್ಲಿ ನಾವು ಸಂವಹನವನ್ನು ಬಳಸ್ತಾ ಹೋಗ್ತೀವಿ, ವ್ಯವಹಾರಗಳಲ್ಲಿ ಬಳಸ್ತಾ ಹೋಗ್ತೀವಿ. ಇಲ್ಲಿ ಎಲ್ಲ ಕಡೆ ಮುಕ್ತವಾದಂಥ ಅವಕಾಶ ಇದೆ. ಈ ಮುಕ್ತವಾದಂಥ ಅವಕಾಶವನ್ನು ಪಡೆಯೋದಕ್ಕೆ ಮುಖ್ಯವಾದದ್ದು ಯಾವುದು ಅಂತಂದರೆ ಅದು ಸಂವಹನ. ಸಂವಹನದಲ್ಲಿ ಅನೇಕ ಕೌಶಲಗಳು ಇದ್ದಾವೆ, ಅದನ್ನು ನಾವು ರೂಢಿಸ್ಕೊಂಡ್ರೆ ಉತ್ತಮವಾದಂಥ ಸಂವಹನವನ್ನು ನಡೆಸೋದಕ್ಕೆ ಸಾಧ್ಯ ಆಗತ್ತೆ. ಇದಕ್ಕೆ ಒಳ್ಳೆ ಸಾಧನ ಯಾವುದು ಅಂತಂದರೆ ಅದು ಭಾಷೆ. ಈ ಭಾಷೆಯ ಮೂಲಕ ನಾವು ಕೇವಲ ಸಂವಹನ ಕೌಶಲಗಳನ್ನು ಮಾತ್ರ ರೂಢಿಸ್ಕೊಳ್ಳೋದಲ್ಲ, ಅದರ ಜೊತೆಗೆ ಉತ್ತಮ ವ್ಯಕ್ತಿತ್ವವನ್ನು ಸಹ ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಈ ಸಂವಹನ ಕೌಶಲಗಳಲ್ಲಿ ಪ್ರಮುಖವಾಗಿ 2 ವಿಧಗಳು ಬರ್ತವೆ. ಮೊದಲನೇದು ಶಾಬ್ದಿಕ ಸಂವಹನ ಅಂತ ಹೇಳಿ, ಎರಡನೆಯದು ಅಶಾಬ್ದಿಕ ಸಂವಹನ ಅಂತ ಹೇಳಿ. ಶಾಬ್ದಿಕ ಸಂವಹನದ ಒಳಗಡೆ ನಾವು ಪ್ರಮುಖವಾಗಿ 4 ಅಂಶಗಳನ್ನು ನೋಡ್ತೀವಿ. ಯಾವ್ದ್ಯಾವುದು ಶಾಬ್ದಿಕ ಸಂವಹನ ಅಂತ ಯಾವುದನ್ನು ನಾವು ಕರಿತೀವಿ? ಮೊದಲನೇದು ಆಲಿಸೋದು, ಎರಡನೆಯದು ಬರೆಯೋದು, ಮೂರನೇದು ಮಾತಾಡೋದು, ನಾಲ್ಕನೇದು ಓದುವಂಥದ್ದು. ಈ ಸಂವಹನ ಕೌಶಲಗಳು ಮತ್ತು ಸಂವಹನ ಕನ್ನಡ ಪಠ್ಯದ ಒಳಗಡೆ ಈ ಎಲ್ಲ ಅಂಶಗಳನ್ನು ನೀವು ತಿಳ್ಕೊಳ್ತಾ ಹೋಗ್ತೀರಾ. ಎರಡನೇದು ಅಶಾಬ್ದಿಕ ಸಂವಹನ ಮಾಧ್ಯಮ ಅಂತ. ನಮಗಿಲ್ಲಿ ಭಾಷೆಯಲ್ಲದೆ ಆ ಭಾಷೆಯ ಜೊತೆಗೆ ಒಂದಷ್ಟು ಸನ್ನೆಗಳನ್ನು, ಅಭಿನಯ ಇರ್ಬೋದು, ಆ ಥರದ ಅಂಶಗಳು ಸಹ ಇಲ್ಲಿ ಸಹಾಯ ಆಗುತ್ತೆ. ಅದನ್ನು ದೇಹ ಭಾಷೆ ಅಂತೇಳಿ ಕರೀತಾರೆ. ಇದನ್ನು ಅಶಾಬ್ದಿಕ ಸಂವಹನ ಅಂತ ಕರೀತಾರೆ. ಇಲ್ಲಿ ಕಣ್ಣಿರಬಹುದು, ನಾವು ಎಷ್ಟು ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ, ಎಷ್ಟು ಹತ್ತಿರದಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ, ನಮ್ಮ ಧ್ವನಿಯ ಏರಿಳಿತ ಏನಿರುತ್ತೆ, ಈ ಅಂಶಗಳನ್ನು ಅಶಾಬ್ದಿಕ ಸಂವಹನ ಮಾಧ್ಯಮಗಳಲ್ಲಿ ನಾವು ಕಲಿತೀವಿ. ಒಟ್ಟು ಈ ಸಂವಹನ ಕೌಶಲಗಳು ಮತ್ತು ಸಂವಹನ ಕನ್ನಡ ಭಾಗದ ಒಳಗಡೆ ನೀವು ಸಂವಹನ ಕೌಶಲಗಳನ್ನು ತಿಳ್ಕೊಳ್ತೀರಿ, ಅದರ ಜೊತೆಗೆ ಸಂವಹನದ ಮಹತ್ವವನ್ನು ಅರಿತೀರಿ. ಭಾಷೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆಯುತ್ತೆ, ಹಾಗೆಯೇ ಬೇರೆ ಬೇರೆ ರೀತಿಯ ಸನ್ನೆಗಳು, ಈ ಅಂತರ, ಕಣ್ಣು, ಧ್ವನಿ ಇವುಗಳು ಎಷ್ಟು ಸಂವಹನದಲ್ಲಿ ಕಾರ್ಯಪ್ರವೃತ್ತವಾಗ್ತವೆ ಅನ್ನುವ ಅಂಶಗಳನ್ನು ಈ ಭಾಗದಲ್ಲಿ ನಾವು ತಿಳ್ಕೊಳ್ಬಹುದು. ಎರಡನೆಯ ಪಠ್ಯ ಮಾಧ್ಯಮಗಳಲ್ಲಿ ಮುಕ್ತಜ್ಞಾನದ ಸಾಧ್ಯತೆಗಳು. ಇದನ್ನು ಬರೆದಿರುವಂಥವರು ಬೇಳೂರು ಸುದರ್ಶನ್ ರವರು. ನಮ್ಮ ದೇಶ ಹೇಗೆ ಭಾಷೆಯಲ್ಲಿ, ಸಂಸ್ಕೃತಿಯಲ್ಲಿ, ಉಡುಗೆ ತೊಡುಗೆಯಲ್ಲಿ ಹೇಗೆ ವೈವಿಧ್ಯತೆಯನ್ನು ಹೊಂದಿದೆಯೋ ಹಾಗೆಯೇ ಜ್ಞಾನದಲ್ಲಿಯೂ ಸಹ ವೈವಿಧ್ಯತೆಯನ್ನು ಹೊಂದಿದೆ. ನಮ್ಮ ಹಿರಿಯರಿರಬಹುದು, ಬುಡಕಟ್ಟು ಸಮುದಾಯದವರು ಅಪಾರವಾದ ಜ್ಞಾನವನ್ನು ಹೊಂದಿದ್ರು. ಆದರೆ ಅದ್ಯಾವುದನ್ನು ದಾಖಲಿಸೋದಕ್ಕೆ ಸಾಧ್ಯ ಆಗದೆ ಕೆಲವು ಅನುಭವಗಳು ಹಾಗೆಯೇ ನಶಿಸಿ ಹೋಗಿದ್ದಾವೆ. ಆ ಕಾರಣಕ್ಕೆ ಈ ಮುಕ್ತಜ್ಞಾನ ತುಂಬ ಅತ್ಯಗತ್ಯವಾದಂಥದ್ದು. ಏನು ಹಾಗಾದರೆ ಮುಕ್ತಜ್ಞಾನ ಅಂತಂದ್ರೇನು ಅಂದರೆ, ಇಲ್ಲಿ ನಾವು ಕಾನೂನಿನ, ತಂತ್ರಜ್ಞಾನದ ತೊಡಕು ಇಲ್ಲದೆ ಯಾವುದನ್ನು ಮರುಬಳಕೆ ಮಾಡೋದಕ್ಕೆ ಸಾಧ್ಯ ಇದೆಯೋ, ವಿತರಿಸೋದಕ್ಕೆ ಸಾಧ್ಯ ಇದೆಯೋ ಅದನ್ನು ಮುಕ್ತಜ್ಞಾನ ಅಂತ ಹೇಳಿ ಕರಿತಾ ಹೋಗ್ತಾರೆ. ಮನುಕುಲದ ಒಳಗಡೆ ಇವತ್ತು ಸಮಾನವಾಗಿ ಜ್ಞಾನ ಹಂಚಿಕೆ ಆಗ್ತಾ ಇಲ್ಲ. ಸಮಾನವಾದಂಥ ಜ್ಞಾನದ ಹಂಚಿಕೆಗೆ ಈ ಮುಕ್ತಜ್ಞಾನ ಸಹಾಯ ಮಾಡ್ತಾ ಹೋಗುತ್ತೆ. ಏನಿದೆ ಈ ಲೇಖನದ ಒಳಗಡೆ ಯಾವ್ಯಾವ ಅಂಶಗಳನ್ನು ನೋಡ್ತಾ ಹೋಗ್ಬೋದು ಅಂತಂದರೆ, ಪ್ರಮುಖವಾಗಿ ಇಲ್ಲಿ ಮುಕ್ತವಾದಂಥ ದತ್ತಾಂಶವನ್ನು ಹೇಗೆ ನಾವು ನೋಡಬಹುದು ಅಂತ ಹೇಳಿ ಸಿಗ್ತಾ ಹೋಗುತ್ತೆ. ಅಂದರೆ ಮುಕ್ತ ದತ್ತಾಂಶ ಅಂದರೆ ಫ್ರೀ ಡಾಟಾ ಅಂತ ಹೇಳಿ. ಈ ಎರಡನೇದು ಉಚಿತ ಪತ್ರಿಕೆಗಳು ಅಂತೇಳಿ. ಇಡೀ ನಮಗೆ ಜಗತ್ತಿನಾದ್ಯಂತ ಸುಮಾರು 50 ದೇಶಗಳು ಉಚಿತವಾದಂಥ ಪತ್ರಿಕೆಗಳನ್ನು ನೀಡ್ತಾ ಇದ್ದಾವೆ. ಈ ಉಚಿತವಾದಂಥ ಪತ್ರಿಕೆಗಳಿಂದ ನಾವು ಅಪಾರವಾದಂಥ ಜ್ಞಾನವನ್ನು ಗ್ರಹಿಸೋದಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಒಂದು ಅಪವಾದ ಸಹ ಇದೆ. ಈ ಉಚಿತವಾದಂಥ ಪತ್ರಿಕೆಗಳಲ್ಲಿ ಅನೇಕ ಜಾಹೀರಾತುಗಳು ಬರ್ತಾ ಹೋದರೆ ಆ ಜಾಹೀರಾತುಗಳ ಮೂಲಕ ಪತ್ರಿಕೆಯ ಏನು ಗುಣಮಟ್ಟ ಇದೆ ಆ ಗುಣಮಟ್ಟ ಕುಸಿಯೋದಕ್ಕೆ ಸಾಧ್ಯತೆ ಇದೆ ಅಂತೇಳಿ. ಆದರೆ ಒಟ್ಟಾರೆ ಈ ಉಚಿತ ಪತ್ರಿಕೆಗಳಿಂದ ನಮಗೆ ಜ್ಞಾನ ಲಭ್ಯ ಆಗ್ತಾ ಹೋಗುತ್ತೆ. ಮೂರನೇದು ಉಚಿತವಾದಂಥ ಪುಸ್ತಕಗಳು, ಇ ಬುಕ್ ಅಂತೇಳಿ ನಾವು ಕರಿತೀವಿ. ಅದರಲ್ಲೂ ಫ್ರೀ ಇ ಬುಕ್ ಅಂತೇಳಿ. ಇವತ್ತು ಈ ಫ್ರೀ ಉಚಿತವಾಗಿ ದೊರಕುವಂಥ ಪುಸ್ತಕಗಳಿಂದ ನಾವು ನೇರವಾಗಿ ಪುಸ್ತಕಗಳನ್ನು
ಕೊಳ್ಳದೆ ಆನ್ಲೈನ್ನಲ್ಲೇ ನಾವೇನು ಮಾಡ್ಬೋದು, ಪುಸ್ತಕಗಳನ್ನು ಓದಲಿಕ್ಕೆ, ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕೆ, ಗ್ರಹಿಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಇಲ್ಲಿಯೂ ಸಹ ಒಂದು ಅಪವಾದ ಇದೆ. ಅದೇನಪ್ಪ ಅಂತಂದರೆ, ಉಚಿತವಾದಂಗೆ ನಾವು ಪುಸ್ತಕಗಳನ್ನು ಕೊಡ್ತಾ ಹೋದರೆ ಪ್ರಕಾಶಕರು ಏನು ಹೇಳ್ತಾರೆ ಅಂತಂದರೆ, ಪುಸ್ತಕಗಳನ್ನು ನೇರವಾಗಿ ಕೊಳ್ಳುವವರ ಸಂಖ್ಯೆ ಕಡಿಮೆ ಆಗತ್ತೆ ಅಂತ ಹೇಳಿ. ಆದರೆ ಈ ಉಚಿತ ಪುಸ್ತಕಗಳು ಇವತ್ತು ಡಿಜಿಟಲ್ ಮಾಧ್ಯಮದ ಕಾರಣಕ್ಕೆ ನಾವೆಲ್ಲರೂ ಸಹ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಈ ಮಾಧ್ಯಮವನ್ನು ಇವತ್ತು ಅವಲಂಬಿಸಿದ್ದೀವಿ. ಕಾರಣ ಯಾವುದು ಅಂತಂದರೆ ಅದು ಕೊರೋನಾ ನಮಗೆ ಅನಿವಾರ್ಯವಾಗಿ ಡಿಜಿಟಲ್ ಮಾಧ್ಯಮಕ್ಕೆ ಹೊಂದಿಕೊಳ್ಳುವ ಹಾಗೆ ಮಾಡ್ತಾ ಇದೆ. ಇಲ್ಲಿ ಮುಕ್ತ ಜ್ಞಾನವನ್ನು ನಾವು ಆ ಮೂಲಕ ಪಡಿಬಹುದು ಅಂತನ್ನೋದು ಈ ಲೇಖನದ ಒಂದು ಉದ್ದೇಶ ಆಗಿದೆ. ಅನಂತರದಲ್ಲಿ ಈ ಲೇಖನದ ಒಳಗಡೆನೆ ಕನ್ನಡದಲ್ಲಿ ಮುಕ್ತ ಜ್ಞಾನದ ಚಳುವಳಿ ಯಾವಾಗ ಆರಂಭವಾಯಿತು ಅಂಥೇಳಿ ತಿಳ್ಕೊಳ್ಬಹುದು. ಆನ್ಲೈನ್ನಲ್ಲಿ ಮುಕ್ತ ಜ್ಞಾನದಲ್ಲಿ ಭಾಷೆಯಲ್ಲಿರುವಂಥ ಸವಾಲು ಯಾವುದು ಅಂತೇಳಿ. ಅಂದರೆ ಇವತ್ತು ನಾವು ಮುಕ್ತ ಜ್ಞಾನ ಪಡಿಬೇಕು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯು ಅವನ ಏನು ಮೂಲ ಭಾಷೆ ಇರುತ್ತೆ, ಅಂದರೆ ಅವರ ಮಾತೃಭಾಷೆ ಇರುತ್ತೆ, ಅದರಲ್ಲಿ ಜ್ಞಾನವನ್ನು ಅಕ್ಸೆಸ್ ಮಾಡೋದಕ್ಕೆ ಸಾಧ್ಯ. ಆದರೆ ಈ ಚಳುವಳಿಗೆ ಒಂದು ರೂಪ ಸಿಕ್ತ ಹಾಗೆ ಆಗತ್ತೆ. ಆದರೆ ಸುಮಾರಷ್ಟು ಭಾಷೆಗಳಿಗೆ ಲಿಪಿ ಇಲ್ದಿರೋ ಕಾರಣಕ್ಕೆ ಮತ್ತು ನಮ್ಮ ಈ ತಂತ್ರಜ್ಞಾನದಲ್ಲಿ ಲಿಪಿಯನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗದೇ ಇರೋ ಕಾರಣಕ್ಕೆ ಅವರ ಮೂಲ ಭಾಷೆಯಲ್ಲಿ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ನಂತರದಲ್ಲಿ ಮುಕ್ತ ಜ್ಞಾನವನ್ನು ಪಡಿಬಹುದಾದಂಥ ಕೆಲವು ಉದಾಹರಣೆ ರೂಪವಾದಂಥ ಜಾಲತಾಣಗಳು ಯಾವುದು ಅಂತ ಹೇಳಿ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನಿಮಗೆಲ್ಲ ತಿಳಿದಿದೆ ಮಕ್ಕಳೇ, ಕನ್ನಡದಲ್ಲಿ ಕಣಜ ಅಂತನ್ನುವ ಒಂದು ಜಾಲತಾಣ ಇದೆ. ಇದರಲ್ಲಿ ಅನೇಕ ಕವಿಗಳ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಹೋಗ್ತವೆ. ಎರಡನೇದು ಇಂಟರ್ನೆಟ್ ಆರ್ಕೈವ್ ಅಂತನ್ನುವ ಒಂದು ಜಾಲತಾಣ, ಮೂರನೇದು ವಿಕಿಪೀಡಿಯಾ, ನಾಲ್ಕನೇದು ಪ್ಲಾಸ್, ಐದನೇದು ಈ ಪಾಠಶಾಲಾ, ಆರನೇದು ಪ್ರೊಪಬ್ಲಿಕಾ ಅಂತನ್ನುವ ಜಾಲತಾಣ. ಇವಿಷ್ಟೇ ಅಲ್ಲ, ಇವು ಕೆಲವು ಉದಾಹರಣೆ ರೂಪವಾದಂಥ ಜಾಲತಾಣಗಳು. ಇವುಗಳ ಹೊರತಾಗಿಯೂ ನಾವು ಅನೇಕ ಜಾಲತಾಣಗಳ ಮೂಲಕ ಮುಕ್ತವಾದ ಜ್ಞಾನವನ್ನು ಪಡೆಯುವ ಸಾಧ್ಯತೆಗಳಿದ್ದಾವೆ. ನೀವೆಲ್ಲ ವಾಣಿಜ್ಯ ವಿದ್ಯಾರ್ಥಿಗಳಾಗಿರೋ ಕಾರಣಕ್ಕೆ ಒಂದಷ್ಟು ಜಾಲತಾಣಗಳ ಮಾಹಿತಿಯನ್ನು ಈ ಲೇಖನದಲ್ಲಿ ನಾವು ಗ್ರಹಿಸೋದಕ್ಕೆ ಸಾಧ್ಯತೆ ಖಂಡಿತ ಇದೆ. ಮಕ್ಕಳೇ, ಮುಂದಿನ ಪಠ್ಯ ಮೂರನೇದು ವಾಣಿಜ್ಯ ಪತ್ರಗಳು ಅಂಥೇಳಿ. ಇವತ್ತು ಪತ್ರಗಳನ್ನು ಯಾರು ತಾನೇ ಬರೆಯೋದಿಲ್ಲ. ಬುದ್ಧಿಜೀವಿಗಳಿರುವಂಥ ಸಮಾಜದಲ್ಲಿ ಪ್ರತಿಯೊಬ್ಬರೂ ಸಹ ತಮ್ಮ ಕಾರ್ಯಬಾಹುಳ್ಯಕ್ಕೆ ತಕ್ಕಂತೆ ಪತ್ರಗಳನ್ನು ಬರಿತಾನೆ ಹೋಗ್ತಾರೆ. ಪ್ರತಿಯಾಗಿ ಅದಕ್ಕೆ ಉತ್ತರ ರೂಪದ ಪತ್ರಗಳನ್ನು ಸಹ ಬರಿತಾ ಇದ್ದಾರೆ. ದೂರದಲ್ಲಿರುವಂಥ ಬಂಧುಗಳಿಗಿರ್ಬೋದು, ವರ್ತಕರಿಗೆ, ಅಧಿಕಾರಿಗಳಿಗೆ ಅಥವಾ ಸಂಬಂಧಿಸಿದವರಿಗೆ ಯಾವುದೇ ಸುದ್ದಿಯನ್ನು, ಸಂಗತಿಯನ್ನು ತಿಳಿಸ್ಬೇಕು ಅಂತಂದರೆ, ಅವರಿಂದ ವಾಪಸ್ಸು ಪ್ರತ್ಯುತ್ತರವನ್ನು ತಿಳ್ಕೊಳ್ಬೇಕು ಅಂತಂದರೆ ಪತ್ರ ವ್ಯವಹಾರವನ್ನು ನಡೆಸುವಂಥದ್ದು ಬಹು ಹಿಂದಿನಿಂದಲೂ ಸಹ ಸಾಗಿ ಬಂದಿದೆ. ಹಿಂದೆಲ್ಲ ಪತ್ರಗಳನ್ನು ತಲುಪಿಸುವಂಥದ್ದು ತುಂಬ ಸಮಯ ಹಿಡಿತಿತ್ತು. ಆದರೆ ಇವತ್ತು ಆ ಥರದ ಒಂದು ಸ್ಥಿತಿ ಇಲ್ಲ. ಇವತ್ತು ಸಾಮಾಜಿಕವಾಗಿ ಇರಬಹುದು, ರಾಜಕೀಯವಾಗಿ ಇರಬಹುದು, ಧಾರ್ಮಿಕವಾಗಿ, ವಾಣಿಜ್ಯ ಮೊದಲಾದ ಸಂಘ ಸಂಸ್ಥೆಗಳಲ್ಲಿಯೂ ಸಹ ಸರ್ಕಾರಿ ಮತ್ತು ಬೇರೆ ಬೇರೆ ತುಂಬ ಸ್ವಂತವಾದಂಥ ಕಾರ್ಯಗಳನ್ನು ನಡೆಸೋದಕ್ಕೂ ಸಹ ಪತ್ರ ವ್ಯವಹಾರಗಳನ್ನು ನಡೀತಾನೆ ಹೋಗುತ್ತೆ. ಇದು ಸಮಯೋಚಿತವಾಗಿಯೂ ಸಹ ನಡೆಸ್ತಾ ಇರುವಂಥದ್ದು ಉಂಟು. ಇವತ್ತು ಈ ಪತ್ರಗಳಲ್ಲಿ 3 ರೀತಿಯ ಪತ್ರಗಳು ಇದ್ದಾವೆ. ಮೊದಲನೇದು ಸಾಮಾನ್ಯ ಪತ್ರಗಳು ಅಂತ ಹೇಳಿ ಕರೀತಾರೆ. ಇದನ್ನು ಖಾಸಗಿ ಪತ್ರಗಳು ಅನ್ನುವ ಹೆಸರಿನ ಮೂಲಕವೂ ಸಹ ಸಂಬೋಧಿಸ್ತಾರೆ. ಎರಡನೇದು ಸರ್ಕಾರಿ ಪತ್ರಗಳು. ಸರ್ಕಾರಿ ಪತ್ರಗಳು ಅಂತಂದರೆ ನಾವು ಸರ್ಕಾರಿ ಸಂಸ್ಥೆಗಳಲ್ಲಿ, ಕಚೇರಿಗಳಲ್ಲಿ ಏನು ವ್ಯವಹಾರಗಳು ನಡೀತವೆ, ಆಡಳಿತ ನಡೆಯುತ್ತೆ, ಅದಕ್ಕೆ ಸಂಬಂಧಿಸಿದ ಹಾಗೆ ಬರೆಯುವಂಥ ಪತ್ರಗಳನ್ನು ಸರ್ಕಾರಿ ಪತ್ರಗಳು ಅಂತ ಹೇಳಿ ಕರೀತಾರೆ. ಮೂರನೇದು ವಾಣಿಜ್ಯ ಪತ್ರಗಳು. ಅಲ್ಲಿ ಹೆಸರೇ ಹೇಳ್ತಾ ಇದೆ. ವಾಣಿಜ್ಯ ಅಂತಂದರೆ ನಾವೇನು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತೀವಿ, ಅಲ್ಲಿ ಬೇಕಾಗುವಂತಹ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಬರೆಯುವ ಪತ್ರಗಳನ್ನು ವಾಣಿಜ್ಯ ಪತ್ರಗಳು ಅಂತ ಹೇಳಿ ಕರಿತಾ ಹೋಗ್ತಾರೆ. ಮಕ್ಕಳೇ, ಖಾಸಗಿ ಪತ್ರಗಳಿದ್ದಾವಲ್ಲ, ಅವು ವೈಯಕ್ತಿಕವಾದಂಥ ಸಂಬಂಧವನ್ನು ವೃದ್ಧಿಗೊಳಿಸಿದರೆ, ಸರ್ಕಾರಿ ಪತ್ರಗಳೇನಪ್ಪ ಅಂತಂದರೆ ಶಾಸನದ ನಿರ್ದೇಶಕ ಇದ್ದ ಹಾಗೆ. ಇವು ಸಾರ್ವಜನಿಕ ಮತ್ತು ಆಡಳಿತದ ನಡುವೆ, ಸಂಬಂಧದ ನಡುವೆ ಸೇತುವೆಯಾಗತ್ತೆ.
ಇನ್ನು ವಾಣಿಜ್ಯ ಪತ್ರಗಳು ಆರ್ಥಿಕ ಸಂಪಾದನೆಯ ರಾಯಭಾರಿ ಸಹ ಹೌದು. ಹಾಗೂ ಈ ವಾಣಿಜ್ಯ ಪತ್ರಗಳು ವ್ಯವಹಾರ ಸಂಬಂಧಗಳನ್ನು ಸೂಚಿಸುವ ಒಂದು ಮಾರ್ಗಸೂಚಿಯೂ ಸಹ ಹೌದು. ಅಂದರೆ ಪತ್ರಗಳೇನಾಗ್ತವೆ, ಅದು ಬರವಣಿಗೆ ರೂಪದಲ್ಲಿರೋ ಕಾರಣಕ್ಕೆ ಒಂದು ದಾಖಲೆಯೂ ಸಹ ಹೌದು. ನಿಮಗೆ ಇದು ಆಶ್ಚರ್ಯ ಅಂತ ಅನಿಸ್ಬೋದು. ಯಾಕೆ ಅಂತಂದರೆ ಇವತ್ತು ನಾವು ಡಿಜಿಟಲ್ ಯುಗದಲ್ಲಿ ಇದ್ದೀವಿ, ಎಲ್ಲ ಆನ್ಲೈನಲ್ಲೇ ನಡೆಯುತ್ತೆ. ಪತ್ರಗಳನ್ನು ನಾವು ಮೇಲ್ ಮಾಡ್ತೀವಿ, ಹಾಗೆ ವಿಷಯಗಳನ್ನು ಅಲ್ಲೇ ಹಂಚ್ಕೊಳ್ತೀವಿ, ವಾಟ್ಸಪ್ ಮೆಸೇಜ್ಗಳನ್ನು ಮಾಡ್ತೀವಿ, ಇನ್ಸ್ಟಾಗ್ರಾಮು ಫೇಸ್ಬುಕ್ಗಳ ಮೂಲಕ ನಾವು ಮೆಸೇಜ್ಗಳನ್ನು ತಲುಪಿಸ್ತೀವಿ ಅಂತಂದ ಈ ಹೊತ್ತಿನಲ್ಲಿಯೂ ಸಹ ಪತ್ರಗಳು ನಿಜಕ್ಕೂ ಅನಿವಾರ್ಯ. ಯಾಕೆ ಅಂತಂದರೆ ಇವು ಒಂದು ಹಂತದವರೆಗೆ ನಮಗೆ ಪತ್ರಗಳೆಲ್ಲ ಈ ಡಿಜಿಟಲ್ ಮಾಧ್ಯಮದಲ್ಲಿ ನಾವು ಕೆಲಸ ಮಾಡ್ಬೋದು. ಆದರೆ ಅಲ್ಲಿ ಬರೆಯೋದಕ್ಕೂ ಸಹ ಏನು ಬೇಕು, ಒಂದು ಆ ಪತ್ರಗಳು ಬೇಕೇ ಬೇಕು, ಪತ್ರದ ರೂಪಗಳು ನಮಗೆ ಗೊತ್ತಿರಬೇಕು. ಈ ಕಾರಣಕ್ಕೆ ನಿಮಗೆ ಪತ್ರಗಳನ್ನು ಏನು ಮಾಡ್ತಿದ್ದಾರೆ ಅಂತಂದರೆ ಈ ಪಠ್ಯದ ಒಳಗಡೆ ಸಾಮಾನ್ಯ ಮತ್ತು ಸರ್ಕಾರಿ ಪತ್ರಗಳಿಗಿಂತ ಪ್ರಮುಖವಾಗಿ ವಾಣಿಜ್ಯ ಪತ್ರದ ವಿಧಗಳನ್ನು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ವಾಣಿಜ್ಯ ಕ್ಷೇತ್ರದಲ್ಲಿ ಬಹುಮುಖ್ಯವಾದಂಥ ಪತ್ರಗಳನ್ನು 7 ರೀತಿ ವಿಂಗಡಿಸಿ ಆ 7 ವಿಧಗಳನ್ನು ಇಲ್ಲಿ ನೀಡಿದ್ದಾರೆ. ಯಾವುದ್ಯಾವುದು ಹಾಗಾದರೆ ಆ ಪತ್ರಗಳು ನೋಡೋಣ ಬನ್ನಿ. ಮೊದಲನೇದು ವಿಚಾರಣಾ ಪತ್ರ. ವಿಚಾರಣೆ ಅಂತಂದರೆ ವಿಚಾರಿಸೋದು ಅಂತ ಹೇಳಿ. ನಾವೇನು ವ್ಯಾಪಾರ ವ್ಯವಹಾರ ಮಾಡ್ತೀವಿ, ಆಗ ವಸ್ತುಗಳನ್ನು ಕೊಳ್ಳಬೇಕಾದ್ರೆ ನಾವು ವಿಚಾರಿಸ್ಕೊಳ್ತೀವಲ್ವ, ಸರಕುಗಳ ಬಗ್ಗೆ ವಿಚಾರಿಸ್ಕೊಳ್ತೀವಲ್ವ, ಅದನ್ನು ವಿಚಾರಣಾ ಪತ್ರ ಅಂತ ಹೇಳಿ ಕರೀತಾರೆ. ಇದರಲ್ಲಿ 2 ವಿಧ ಇದೆ. ಮೊದಲನೇದು ಸಾಮಾನ್ಯ ವಿಚಾರ ಪತ್ರ ಮತ್ತು ಎರಡನೇದು ವಾಣಿಜ್ಯ ಸಂಬಂಧಿ ವಿಚಾರ ಪತ್ರ ಅಂತ ಹೇಳಿ ಕರೀತಾರೆ. ಎರಡನೇದು ಬೆಲೆ ಸೂಚನಾ ಪತ್ರ ಅಂತ. ವಸ್ತುಗಳನ್ನು ತರಿಸ್ಕೊಳ್ಬೇಕು ಅಂತಂದರೆ, ಅಂದರೆ ಈಗ ಹೋಲ್ಸೇಲಾಗಿ ವಸ್ತುಗಳನ್ನು ತರಿಸ್ಕೊಳ್ಬೇಕು ಅಂತಂದರೆ ನಮಗೊಂದು ಬೆಲೆ ಗೊತ್ತಿರಬೇಕು, ಏನು ಬೆಲೆ ಅಂಥೇಳಿ. ಇದನ್ನು ಈ ಬೆಲೆ ಸೂಚನಾ ಪತ್ರವನ್ನು ಕೊಟೇಶನ್ ಅಂತ ಹೇಳಿಯೂ ಸಹ ಕರೀತಾರೆ. ನೀವು ಬೇರೆ ಬೇರೆ ವಾಣಿಜ್ಯ ಕ್ಷೇತ್ರಗಳಲ್ಲಿರ್ಬೋದು, ಸರ್ಕಾರಿ ಸಂಸ್ಥೆಗಳೆಲ್ಲ ಟೆಂಡರ್ ಕರೀತಾರೆ. ಟೆಂಡರ್ ಕರೆದಾಗ ಕೊಟೇಶನ್ಗಳನ್ನು ಕಳಿಸ್ತಾರೆ. ಇದನ್ನು ಬೆಲೆ ಸೂಚನಾ ಪತ್ರ ಅಂತ ಹೇಳಿ ಕರೀತಾರೆ. ಇನ್ನು ಮೂರನೇದು ಆದೇಶ ಪತ್ರ. ಈಗ ನಾವು ವಿಚಾರಿಸ್ಕೊಂಡಾಯಿತು, ಬೆಲೆಯನ್ನು ತಿಳ್ಕೊಂಡಾಯಿತು, ಅನಂತರದಲ್ಲಿ ಏನಾಗಬೇಕು ಅಂತಂದರೆ ನಾವು ಆರ್ಡ್ರ್ ಕೊಡಬೇಕಲ್ವ, ವಸ್ತುಗಳನ್ನು ತರಿಸ್ಕೊಳ್ಳೋದಕ್ಕೆ ಆರ್ಡರ್ ಕೊಡಬೇಕು. ಅದಕ್ಕೆ ಬರೆಯುವಂಥ ಪತ್ರವನ್ನು ಆದೇಶ ಪತ್ರ ಅಂತ ಕರೀತಾರೆ. ಇನ್ನು ನಂತರದ್ದು ಉದ್ದರಿ ಪತ್ರ. ಉದ್ರಿ ತಗೊಳ್ಳೋದು ಅಂತೆಲ್ಲ ನೀವು ಹಿಂದೆ ಗ್ರಾಮ್ಯ ಭಾಷೆಯಲ್ಲಿ ಕೇಳಿರ್ತೀರ. ಆ ಉದ್ರಿಯೇ ಇವತ್ತಿನ ಏನಾಗಿದೆ ಅಂತಂದರೆ ಉದ್ದರಿ ಅಂತ ಕರೀತಾರೆ. ಉದ್ರಿ ಅಂತಂದರೆ ಸಾಲ ತಗೊಳ್ಳೋದು ಅಂತ. ಈಗ ವಸ್ತುಗಳು ನಮಗೆ ತಕ್ಷಣಕ್ಕೆ ಬೇಕಾಗಿರುತ್ತೆ, ಗ್ರಾಹಕರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ವಸ್ತುಗಳು ಬೇಕು. ಆದರೆ ಈಗ ತಕ್ಷಣಕ್ಕೆ ಕೊಡೋದಕ್ಕೆ ದುಡ್ಡಿಲ್ಲ ಅಥವಾ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಾವೇನು ವಸ್ತುಗಳನ್ನು ಕೊಂಡ್ಕೊಳ್ತೀವೋ ಅವ್ರ ನಡುವೆ ಮತ್ತು ನಮ್ಮ ನಡುವೆ ಬಾಂಧವ್ಯ ಚೆನ್ನಾಗಿದ್ದರೆ ಅವಾಗ ನಾವೇನು ಮಾಡ್ತೀವಿ ಅಂತಂದರೆ ಸಾಲ ರೂಪದಲ್ಲಿ ವಸ್ತುಗಳನ್ನು ತಗೊಳ್ತೀವಿ. ಆಗ ಬರೆಯುವಂಥ ಪತ್ರವನ್ನು ಉದ್ದರಿ ಪತ್ರ ಅಂತ ಹೇಳಿ ಕರೀತಾರೆ. ನಂತರದ್ದು ವಸೂಲಿ ಪತ್ರ ಅಥವಾ ತಗಾದೆ. ಸರ್ವಜ್ಞ ಒಂದು ಮಾತನ್ನು ಹೇಳ್ತಾನೆ, ಸಾಲವನ್ನು ಕೊಂಬಾಗ ಹಾಲೋಗುರ ಉಂಡಂತೆ ಅಂತ ಹೇಳಿ. ಕೊನೆಗೆ ಸಾಲವನ್ನು ವಾಪಸ್ಸು ಕೇಳೋಕ್ಕೆ ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಹೇಳಿ. ಅಂದರೆ ನಾವು ಸಾಲ ತಗೊಳ್ಳೋಕ್ಕೆ ನಮಗೆ ಉತ್ಸುಕತೆ ಇರುತ್ತೆ, ವಾಪಸ್ ಕೊಡುವಾಗ ನಾವು ಆ ಉತ್ಸುಕತೆಯನ್ನು ತೋರಿಸೋದಿಲ್ಲ. ಸಾಲ ಕೊಟ್ಟವರು ಸುಮ್ಮನೆ ಇರ್ತಾರ, ಅವರು ಏನು ಮಾಡ್ತಾರೆ ಅಂತಂದರೆ ವಸ್ತುಗಳು ತೊಗೊಂಡು ಹೋಗಿದ್ದೀರಾ, ಸಾಲ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿ ಅದಕ್ಕೆ ಬರೆಯುವಂಥ ಪತ್ರವನ್ನು ವಸೂಲಿ ಪತ್ರ, ತಗಾದೆ ಪತ್ರ ಅಂತ ಕರೀತಾರೆ. ನಂತರದ್ದು ಆಕ್ಷೇಪಣಾ ಪತ್ರ. ಆಕ್ಷೇಪಣೆ ಸಹಜವಾಗಿ ಇದ್ದದ್ದೇ ಕೆಲವು ಸಂದರ್ಭಗಳಲ್ಲಿ. ಆದರೆ ಇಲ್ಲಿ ವಾಣಿಜ್ಯ ಪತ್ರಗಳ ಸಂದರ್ಭದಲ್ಲಿ ಯಾಕೆ ಈ ಆಕ್ಷೇಪಣಾ ಪತ್ರ ಬರೀತಾರೆ ಅಂತಂದರೆ, ನಾವು ವಸ್ತುಗಳನ್ನು ತಗೊಳ್ತೀವಿ, ಅದರ ಬಣ್ಣದಲ್ಲಿರಬಹುದು, ಗುಣಮಟ್ಟದಲ್ಲಿರಬಹುದು, ಅಥವಾ ವಸ್ತುಗಳನ್ನು ತರಿಸ್ಕೊಳ್ಳುವಾಗ ಆ ವಸ್ತುಗಳು ಏನೋ ಹಾಳಾಗಿದ್ದಿರಬಹುದು. ಅಂಥ ಸಂದರ್ಭದಲ್ಲಿ ಯಾರು ನಮಗೆ ವಸ್ತುಗಳನ್ನು ಕಳಿಸಿರ್ತಾರೋ ಆ ವಸ್ತುಗಳ ಕಳಿಸಿರುವಂಥ ಸಂಸ್ಥೆಗೆ ಆಕ್ಷೇಪಣೆಯನ್ನೆತ್ತಿ ಬರೆಯುವಂಥ ಪತ್ರವನ್ನು ಆಕ್ಷೇಪಣಾ ಪತ್ರ ಅಂತ ಕರೀತಾರೆ. ಅನಂತರದ್ದು ಸಮಾಧಾನ ಪತ್ರ. ಆಕ್ಷೇಪಣೆ ಆಗುತ್ತೆ, ಅದಕ್ಕೆ ವಸ್ತುಗಳನ್ನು ಕೊಟ್ಟವನು ಸಿಟ್ಟು ಮಾಡಿಕೊಂಡು ಇಲ್ಲ ನಿಮ್ಮ ವ್ಯವಹಾರ ನಮಗೆ ಬೇಡವೇ ಬೇಡ ಅಂತ ಹೇಳಿ ಒಂದೇ ಸರಿಗೆ ಸಂಬಂಧವನ್ನು ಕಡಿದುಕೊಳ್ಳೋ ಹಾಗಿಲ್ಲ ವ್ಯಾಪಾರ ಮತ್ತು ವ್ಯವಹಾರ ಕ್ಷೇತ್ರದ ಒಳಗೆ. ಅದಕ್ಕೆ ವಸ್ತುಗಳನ್ನು ಕೊಟ್ಟವನು ಏನು ಮಾಡ್ತಾನೆ ಅಂತಂದರೆ ಅದನ್ನು ಸಮಜಾಯಿಷಿಯನ್ನು ನೀಡಿ ಸಮಾಧಾನ ಪತ್ರವನ್ನು ಬರೀತಾನೆ. ಈ 7 ಪತ್ರಗಳನ್ನು ನೀವು ಮುಂದಿನ
ಪಠ್ಯದಲ್ಲಿ ತುಂಬ ವಿವರವಾಗಿ ತಿಳ್ಕೊಳ್ತಾ ಹೋಗ್ತೀರಾ. ಇಲ್ಲಿ ನಿಮಗೆ ನಾನು ಪಠ್ಯದ ಯಾವ್ಯಾವ ಪಠ್ಯ ಇದ್ದಾವೆ, ಯಾವ್ಯಾವ ಪತ್ರಗಳಿದ್ದಾವೆ ಅಂತ ಮಾತ್ರ ಇಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ಪತ್ರಗಳಲ್ಲಿ ನಾವೇನೇನು ಅಂಶಗಳನ್ನು ಗುರುತಿಸ್ತಾ ಇದ್ದೀವಿ ಇಲ್ಲಿ? ಪತ್ರಗಳ ಮಹತ್ವ ಮೊದಲನೇದು, ಬೇಕೇ ಬೇಕು. ಪತ್ರಗಳು ಇಲ್ಲ ಅಂತಂದರೆ ನಮಗದು ವ್ಯವಹಾರ ಮಾಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಮೊದಲನೇದು ಪತ್ರಗಳ ಮಹತ್ವವನ್ನು ತಿಳ್ಕೊಳ್ತಾ ಹೋಗ್ತೀವಿ. ಎರಡನೇದು ಪತ್ರಗಳನ್ನು ಬರವಣಿಗೆಯ ವಿಧಾನಗಳನ್ನು ನಾವು ಕಲಿತಾ ಹೋಗ್ತೀವಿ. ಒಂದೊಂದು ಪತ್ರಕ್ಕೂ ಸಹ ಏನಾಗಿದೆ, ಭಿನ್ನ ಭಿನ್ನವಾದಂಥ ಮಾದರಿಗಳು ಇದ್ದಾವೆ. ಒಂದು ಸಾಮಾನ್ಯ ಪತ್ರ ಬರೀಬೇಕು ಅಂತಂದ್ರೂ ಸಹ ಅದರಲ್ಲಿ ತಲೆ ಬರಹ ಇರಬೇಕು, ಒಳವಿಳಾಸ ಇರಬೇಕು, ಗೌರವ ಸಂಬೋಧನೆ ಇರಬೇಕು. ಹಾಗೆ ಪತ್ರದ ವಿಷಯದ ಒಡಲು, ವಿಷಯ ಅಥವಾ ಪತ್ರದ ಒಡಲು ಅಂತ ಹೇಳಿ ಕರೀತಾರೆ. ಆ ಪತ್ರದ ಕೊನೆಗೆ ನಾವು ಕಂಪ್ಲೀಟ್ ಮಾಡಬೇಕಾದ್ರೆ ಮುಕ್ತಾಯ ಸಹಿಯನ್ನು ಹಾಕ್ತೀವಿ, ಅಡಕಗಳನ್ನು ಸೇರಿಸ್ತೀವಿ. ಇದು ಒಂದು ಪತ್ರದ ಹಂತಗಳು ಅಂತ ಹೇಳಿ ಕರೀತಾರೆ. ಈ ಪತ್ರದ ಹಂತಗಳನ್ನು ತಿಳ್ಕೊಳ್ತಾ ಪ್ರತಿ ಪತ್ರಕ್ಕೂ ಇರುವಂಥ ಭಿನ್ನತೆಯನ್ನು ಗುರುತಿಸ್ಕೊಳ್ತಾ ಆ ಪತ್ರವನ್ನು ಬರೀಬೇಕಾದ್ರೆ ಯಾವ್ಯಾವ ಅಂಶಗಳನ್ನು ನಾವು ಗಮನಿಸಬೇಕು ಅನ್ನೋದನ್ನು ಈ ಪಠ್ಯದಲ್ಲಿ ನೀವು ಕಲಿತಾ ಹೋಗ್ತೀರಾ. ಹಾಗೆಯೇ ಏನು ವಾಣಿಜ್ಯ ಪತ್ರಗಳು ಅಂತೇಳಿ ನಾವು 7 ವಿಧಗಳನ್ನು ಹಿಂದೆ ಹೇಳಿದೆ, ಆ 7 ವಿಧಾನಗಳಿಗೆ ಬೇರೆ ಬೇರೆ ಮಾದರಿ ಪತ್ರಗಳನ್ನು ಸಹ ನೀವು ಈ ಅಧ್ಯಾಯದ ಒಳಗಡೆ ತಿಳ್ಕೊಳ್ತಾ ಹೋಗ್ತೀರಾ ಮಕ್ಕಳೇ. ಇಲ್ಲಿ ಹಾಗಾದರೆ ನಾವು ಇವತ್ತಿನ ಈ ಅವಧಿಯಲ್ಲಿ ಏನೇನನ್ನು ಕಲ್ತ್ವಿ? ನಾನು ಹೇಳಿರುವಂಥದ್ದು ಒಂದು ಸಂವಹನ ಕೌಶಲ್ಯಗಳು ಮತ್ತು ಸಂವಹನ ಕನ್ನಡದ ಪಠ್ಯದ ಒಂದು ಸ್ಥೂಲ ನೋಟ ಮಾತ್ರ ನಾನಿಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳೇ. ಹಾಗಾದರೆ ಏನೇನು ನೋಡ್ಕೊಂಡ್ವಿ ಇವತ್ತು? ಸಂವಹನ ಮತ್ತು ವಾಣಿಜ್ಯ ಕನ್ನಡ ಪಠ್ಯದ ಅಗತ್ಯತೆ, ಯಾಕೆ ಬೇಕು ಈ ಪಠ್ಯ, ಯಾಕೆ ಬೇಕು, ಯಾಕೆ ಓದಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಮಾಧ್ಯಮದ ಮೂಲಕ ಮುಕ್ತ ಜ್ಞಾನದ ತಿಳುವಳಿಕೆ ನಮ್ಗೆ ಹೇಗೆ ಬರುತ್ತೆ ಅನ್ನೋದು ನಮಗೆ ಗೊತ್ತಾಯಿತು. ಹಾಗೆಯೇ ಕೆಲವು ಸಿಗಬಹುದಾದಂಥ ಉಚಿತ ಮಾಹಿತಿಗಳು ದೊರೆಯಬಹುದಾದಂತಹ ಜಾಲತಾಣಗಳ ಬಗ್ಗೆ ನೀವು ತಿಳ್ಕೊಂಡ್ರಿ. ಕೊನೆಯದಾಗಿ ವಾಣಿಜ್ಯ ಪತ್ರದ ವಿಧಗಳ ಬಗೆಗೆ ನಿಮಗೆ ಗೊತ್ತಾಯಿತು ಅಂತ ಹೇಳಿ ಅಂದ್ಕೊಳ್ತೀನಿ. ಒಟ್ಟಾರೆ ನಾವು ತಿಳ್ಕೊಂಡಿದ್ದು ಇಷ್ಟೇ. ಪಠ್ಯ ಭಾಗದಲ್ಲಿನ 3 ಪಠ್ಯಗಳ ಒಂದು ಸಂಕ್ಷಿಪ್ತ ಮಾಹಿತಿಯ ಅರಿವು ನಿಮಗಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗಾದರೆ ಸುಮ್ಮನೆ ಈ ಅವಧಿಯಲ್ಲಿ ನೋಡಿದಂಥ ಕೆಲವು ಅಂಶಗಳ ಬಗೆಗೆ 1-2-3 ಪ್ರಶ್ನೆಗಳನ್ನು ನಾನು ಇಲ್ಲಿ ಕೇಳ್ತಾ ಹೋಗ್ತೀನಿ. ಮೊದಲನೇದು, ವಾಣಿಜ್ಯ ಮತ್ತು ವ್ಯವಹಾರದ ಮಾಧ್ಯಮ ಹಾಗೆ ಸಂಪರ್ಕ ಸಾಧನ ಯಾವುದು ಮಕ್ಕಳೇ? ಆಪ್ಷನ್ ನೋಡ್ತಾ ಹೋಗೋಣವಾ. ಮೊದಲನೇದು ಭಾಷೆ, ಎರಡನೇದು ಹಣ, ಮೂರನೇದು ಸಂಬಂಧ, ನಾಲ್ಕನೇದು ಜ್ಞಾನ. ಯೋಚಿಸಿ, ಯಾವುದಿರಬಹುದು? ವಾಣಿಜ್ಯ ವ್ಯವಹಾರದ ಮಾಧ್ಯಮ ಮತ್ತು ಸಂಪರ್ಕ ಸಾಧನ ಯಾವುದು ಅಂತಂದರೆ ಉತ್ತರ ನಿಮಗೆಲ್ಲ ಗೊತ್ತಿದೆ, ಅದು ಭಾಷೆ. ಎರಡನೇ ಪ್ರಶ್ನೆ ನೋಡೋಣ. ಹಾಗಾದರೆ ಎರಡನೆಯ ಪ್ರಶ್ನೆಯಲ್ಲಿ ಸಂವಹನದ ಪ್ರಮುಖ ಸಾಧನ ಯಾವುದು? ನಾವು ಸಂವಹನ ಮಾಡ್ತೀವಲ್ವಾ, ಯಾವುದು ಬೇಕು ಅಲ್ಲಿ? ಮೊದಲನೆಯ ಆಯ್ಕೆ ಭಾಷೆ, ಎರಡನೆಯ ಆಯ್ಕೆ ಕಾರ್ಯಯೋಜನೆ, ಮೂರನೇದು ಕೌಶಲಗಳು, ನಾಲ್ಕನೇದು ತಂತ್ರಜ್ಞಾನ. ಹಾಗಾದರೆ ಉತ್ತರ ಯಾವುದಾಗಿದೆ ಇಲ್ಲಿ? ಉತ್ತರ ಗೊತ್ತಿದೆ ನಿಮಗೆ, ಅದು ಭಾಷೆ. ನೆಕ್ಸ್ಟ್, ಮೂರನೆಯ ಪ್ರಶ್ನೆ, ಮಾಧ್ಯಮಗಳಲ್ಲಿ ಮುಕ್ತಜ್ಞಾನದ ಸಾಧ್ಯತೆಗಳು ಲೇಖನದ ಬರಹಗಾರರ ಹೆಸರೇನು? ನಾನು ಪಾಠ ಮಾಡ್ತಾ ಹೇಳಿದ್ದೀನಿ ಹೆಸರನ್ನು. ಬೇಳೂರು ಸುದರ್ಶನ ಮೊದಲ ಆಯ್ಕೆ, ಎರಡನೆಯ ಆಯ್ಕೆ ಕು.ಸ. ಮಧುಸೂದನ, ಮೂರನೆಯದು ಸತೀಶ್ ಚಂದರ್, ನಾಲ್ಕನೇದು ಚಂದ್ರಮತಿ ಸೋಂದ. ಯಾವುದು ಉತ್ತರ? ಹಾಗಾದರೆ ಉತ್ತರ ಬೇಳೂರು ಸುದರ್ಶನ. ಧನ್ಯವಾದಗಳು ಮಕ್ಕಳೇ. ಈ ಪಠ್ಯದ ಸವಿಸ್ತಾರ ರೂಪವನ್ನು ಮುಂದಿನ ಅವಧಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ.